ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, MTS ಪರೀಕ್ಷೆ ಮತ್ತೆ ಹೈಸ್ಕೂಲ್ ಟೀಚರ್ ಪರೀಕ್ಷೆಗಳಲ್ಲೆಲ್ಲ ಮೆಂಟಲ್ ಎಬಿಲಿಟಿ ಪ್ರಮುಖವಾದ ಅಂಶ ಆಗುತ್ತೆ. ಹಾಗೇನೆ ರಾಜ್ಯದ ಎಲ್ಲಾ ಪರೀಕ್ಷೆಗಳು ಇನ್ಕ್ಲೂಡಿಂಗ್ KS, UPSC ನಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ಅದು ಬೇರೆ ಬೇರೆ ಹೆಸರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಟೆಸ್ಟ್ ಆಫ್ ರೀಸನಿಂಗ್ ಹೆಸರೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಹೇಗೆ ಅರಗಿಸ್ಕೋಬೇಕು ಅಂದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕು. ಸ್ವಲ್ಪ ಪ್ರಶ್ನೆಗಳನ್ನ ನೋಡ್ತಾ ಇರಬೇಕು, ಅದು ಹೇಗೆ ಅದಕ್ಕೆ ಸೊಲ್ಯೂಷನ್ ಬರುತ್ತೆ ನೋಡ್ತಾ ಇರಬೇಕು. ಅವಾಗ ಆಟೋಮೆಟಿಕ್ಲಿ ಅದನ್ನ ಸಾಲ್ವ್ ಮಾಡೋ ಕೌಶಲ್ಯ ನಿಮ್ಮಲ್ಲಿ ವೃದ್ಧಿ ಆಗ್ತಾ ಬರುತ್ತೆ. ಮೆಂಟಲ್ ಎಬಿಲಿಟಿಯ ಸಿಂಪಲ್ ಟ್ರಿಕ್ಸ್ ಮೂಲಕ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡೋಣ. ಕ್ವಶನ್ ಇದೆ, ಹಾರ್ಟ್ ಅನ್ನು EBXOQ ಎಂದು ಬರೆದರೆ ಗಾರ್ಡನ್ ಅನ್ನು ಹೇಗೆ ಬರೆಯಬಹುದು? ಹಾರ್ಟ್ ಈಸ್ ರೈಟ್ ಆಸ್ EBXOQ, ದೆನ್ ಹೌ ಕ್ಯಾನ್ ವಿ ರೈಟ್ ದ ಗಾರ್ಡನ್ ಅಂತ. ಇದು ಒಂದು ಪದಕ್ಕೆ ಇನ್ನೊಂದು ಪದವನ್ನ ಕೋಡಿಂಗ್ ಮಾಡುವಂತ ಪ್ರಯತ್ನ ನಡೆದಿರತ್ತೆ. ಆ ಕೋಡಿಂಗ್ ಹೇಗಾಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನ ಕಂಡುಹಿಡಿಬಹುದು. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬರೋಣ ಹೇಗಿದೆ, ಏನ್ ಮಾಡಿದ್ದಾರೆ ಅಂತೇಳಿ. ಜಸ್ಟ್ ಹಾರ್ಟ್ EBXOQ ಹೇಗಾಯ್ತು ಅಂತ ನೋಡ್ಬೇಕು. ಹಾರ್ಟ್ HEART ಬರ್ಕೊಂಡಿದೀವಿ. EBXOQ ಸ್ವಲ್ಪ ಕೆಳಭಾಗದಲ್ಲಿ ಬರ್ಕೋತೀರಾ ಅಷ್ಟೇ, ಇನ್ನೇನಿಲ್ಲ. EBXOQ ಏನಾಗಿದೆ ಇಲ್ಲಿ? ಇದಕ್ಕೂ ಹತ್ತತ್ರದಲ್ಲಿ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಬಹಳ ಏನು ಡಿಸ್ಟೆನ್ಸ್ ಇರಲ್ಲ, ಒಂದ್ ಸ್ವಲ್ಪ ನಿಯರ್ ಆಗಿ ಕಾಣ್ತಾ ಇದೆ. ಈ ನಂತರದಲ್ಲಿ ನಾವೇನ್ ಮಾಡ್ತೀವಿ, FGH ಹೀಗಿದೆ. BCDE ಹೀಗಿದೆ. ದೆನ್ XYZ ಆದ ನಂತರ Z ಆದ ನಂತರ ಯಾವ್ದು ಲೆಟರ್ ಇಲ್ಲ ಅನ್ಕೊಳಂಗಿಲ್ಲ. ನೆಕ್ಸ್ಟ್ ಸೀರೀಸ್ ಸೈಕ್ಲಿಕ್ ಸೀರೀಸ್ ಬರುತ್ತೆ. Z ನಂತರ A ಬರುತ್ತೆ. ನೆಕ್ಸ್ಟ್ OPQR, ದೆನ್ QRST ಹೀಗೆ. ಅಂದ್ರೆ ನೀವು ಇದನ್ನ ಕೆಳಗಡೆಯ ಸೀರೀಸ್ ತಗೊಂಡಾಗ ಅಸೆಂಡಿಂಗ್ ಮಾಡೆಲ್ ತಗೊಂಡಿದೀವಿ, ಮೇಲ್ಗಡೆ ಸೀರೀಸ್ ಇಟ್ಕೊಂಡು ಡಿಸೆಂಡಿಂಗ್ ಮಾಡೋದು. ಹೆಚ್ಚಿನ ಹಿಂದಿನ ಲೆಟರ್ G ಹಿಂದಿನ ಲೆಟರ್ F ಹಿಂದಿನ ಲೆಟರ್ E ಹೀಗಾಗಿದೆ. ಅಂದ್ರೆ ಏನು ಹಾರ್ಟಿನ ಎರಡಕ್ಷರ ಹಿಂದಿನ ಅಕ್ಷರಗಳು EBXOQ ಆಗಿದೆ. ಹಾಗಾದ್ರೆ ನಾವು ಗಾರ್ಡನ್ ಅನ್ನ ಹೇಗೆ ಬರೆಯಬಹುದು ಅಂತ ಪ್ರಶ್ನೆ ಇದೆ. ಎರಡೆರಡು ಅಕ್ಷರ ಹಿಂದೆ ಹೋಗಿದ್ದ ಮಾಡೆಲ್ ಇಟ್ಕೊಂಡು ನಾವು ಗಾರ್ಡನ್ ಅನ್ನ ಬರೆಯೋದಾದ್ರೆ ಆಟೋಮೆಟಿಕ್ಲಿ ಆಸ್ ಇಟ್ ಈಸ್ ಸೇಮ್ ಇದೇ ಮಾಡೆಲ್ ಅಲ್ಲಿ ಇರುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ. ಗಾರ್ಡನ್ ಫಸ್ಟ್ ಬರ್ಕೋತೀವಿ ನಾವು. GARDEN ಗಾರ್ಡನ್. ಓಕೆ, ಎರಡಕ್ಷರ ಹಿಂದೆ ಅಂತಂದ್ರೆ ಈ G ಹಿಂದಿನ ಅಕ್ಷರ F ಹಿಂದಿನ ಅಕ್ಷರ E ಹಿಂದಿನ ಅಕ್ಷರ D. ಓಕೆ, ಅಲ್ಲಿಗೆ D ಅಕ್ಷರ ಬರಬೇಕು. TEFG ಸರಿ ಇದೆ, ಎಲ್ಲದೂ D ಇದೆ. ಅಂದ್ರೆ ಆಪ್ಷನ್ ABCD ಎಲ್ಲದರಲ್ಲೂ D ಇದೆ. ನೆಕ್ಸ್ಟ್ A ಹಿಂದಿನ ಅಕ್ಷರ ಈಗಾಗಲೇ ಡಿಸ್ಕಸ್ ಆಗಿದೆ, A ಹಿಂದ ಅಕ್ಷರ ಇಲ್ಲ ಅನ್ಕೋಬಾರ್ದು. Z ಇದೆ, Z ಹಿಂದ್ಗಡೆ Y ಇದೆ, Y ಹಿಂದ್ಗಡೆ X ಇದೆ. ಅಲ್ಲಿಗೆ DX ಅನ್ನೋದು A ಮತ್ತು C ನಲ್ಲಿ ಉಳ್ಕೋತು. ಅಲ್ಲಿಗೆ ನಮಗೆ BD ಮುಗೀತು. ಮೂರನೇ ಅಕ್ಷರ O ಇದೆ. ನಾರ್ಮಲಿ ಎರಡು ಕಡೆ O ಇರೋದ್ರಿಂದ ಚೆಕ್ ಮಾಡೋಣ, ಸ್ಟಿಲ್ ಟೈಮ್ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಇದನ್ನ ವೇಸ್ಟ್ ಮಾಡಬಾರ್ದು. ನೀವು ಹೋಗ್ಲೇಬಾರ್ದು, ನೆಕ್ಸ್ಟ್ ಲೆಟರ್ ಹೋಗ್ಬೇಕಾಗತ್ತೆ. QPQR ಓಕೆ, O ಅಲ್ಲಿಗೆ DXO ಅನ್ನೋದು ಎಲ್ಲ ಕಡೆ ಎರಡು ಕಡೆ ಇದೆ. ದೆನ್ ಬರೋಣ D ಹಿಂದಿನ ಅಕ್ಷರ C ಹಿಂದಿನ ಅಕ್ಷರ B ಹಿಂದಿನ ಅಕ್ಷರಕ್ಕೆ ನೋಡಿದಾಗ A ಆಗಿರುತ್ತೆ. DXOA ಇಲ್ಲಿ ಕಂಡು ಬರ್ತಾ ಇದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಮತ್ತೆ ಇನ್ನು ಎರಡು ಸರಿ ಇದು C ನಲ್ಲಿ ಮತ್ತೆ ಚೆಕ್ ಮಾಡೋದೇನ್ ಬೇಕಾಗಿಲ್ಲ. ಅಂಡ್ ಹೀಗೆ ಸುಮ್ನೆ ಖುಷಿಗೆ ಈಗ ಟೈಮ್ ಇರೋದನ್ನ ಚೆಕ್ ಮಾಡಿದ್ರೆ ಹಿಂದಿನ ಅಕ್ಷರ D ಇರುತ್ತೆ, ಅದ್ರ ಹಿಂದಿನ ಅಕ್ಷರ C ಇರುತ್ತೆ, ಅದ್ರ ಹಿಂದಿನ ಅಕ್ಷರ B ಇರುತ್ತೆ, M ಅದ್ರ ಹಿಂದಿನ ಅಕ್ಷರ ಆಗಿರುತ್ತೆ, L ಅದ್ರ ಹಿಂದಿನ ಅಕ್ಷರ ಆಗಿರುತ್ತೆ, K ಅದ್ರ ಹಿಂದಿನ ಅಕ್ಷರ ಆಗಿರುತ್ತೆ. DXOABK ಇಸ್ ಅ ರೈಟ್ ಆನ್ಸರ್. ಈ ಮಾಡೆಲ್ ಅಲ್ಲಿ ಎರಡು ಅಕ್ಷರ ಮುಂದೆ, ಎರಡು ಅಕ್ಷರ ಹಿಂದೆ, ಒಂದ್ ಅಕ್ಷರ, ಎರಡು ಅಕ್ಷರ, ಮೂರು ಅಕ್ಷರ, ನಾಲ್ಕು ಅಕ್ಷರ ಹೀಗೆ ಒಂದಕ್ಕೊಂದು ಲಿಂಕ್ ಮಾಡಿರ್ತಾರೆ. ಫಸ್ಟ್ ಸೆಟ್ ಹೇಗಿದೆ ನೋಡ್ಕೊಂಡು ಅನಾಲಜಿ ನೀವು ಸೆಕೆಂಡ್ ಸೆಟ್ ಆ ತರ ಮಾಡ್ಬಿಟ್ರಿ ಅಂದ್ರೆ ಸರಿ ಉತ್ತರ ಬರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಬರೋಣ.
ಸ್ಕಾಲರ್ ಅನ್ನು ಕ್ಯೂ ಝೆಡ್ ಡಿ ಜೆ ಎಫ್ ಟಿ ಜೆ ಎಂದು ಬರೆದರೆ ಎಬಿಲಿಟಿಯನ್ನು ಹೇಗೆ ಬರೆಯುತ್ತೀರಾ? ಸ್ಕಾಲರ್ಗೆ ಕ್ಯೂ ಝೆಡ್ ಡಿ ಜೆ ಎಫ್ ಟಿ ಜೆ ಹೇಗಾಯ್ತು ಅನ್ನೋದೇ ನಮಗೆ ಇಂಪಾರ್ಟೆಂಟ್. ಓಕೆ, ಅದನ್ನ ಚೆಕ್ ಮಾಡೋಣ. ವೆರಿ ಫಸ್ಟ್ ಸ್ಕಾಲರ್ ಬರ್ಕೊಳ್ಳೋಣ. SCHOLAR. ಇದ್ರ ಎಕ್ಸಾಕ್ಟ್ ಕೆಳಗಡೆನೆ ನೀವು ಕ್ಯೂ ಝೆಡ್ ಡಿ ಜೆ ಎಫ್ ಟಿ ಜೆ ಬರ್ಕೋತೀರ. ಕ್ಯೂ ಝೆಡ್ ಡಿ ಜೆ ಎಫ್ ಟಿ ಜೆ. ಓಕೆ, ಇದಕ್ಕೂ ಲಿಂಕ್ ಹೇಗಿದೆ ನೋಡೋದಾದ್ರೆ ಕ್ಯೂ ಆರ್ ಎಸ್. ನೋಡಿ, ಕ್ಯೂ ನಂತರ ಆರ್ ನಂತರ ಎಸ್ ಆಯ್ತು. ನೀವು ಡಿಸೆಂಡಿಂಗ್ ಮಾಡಿದ್ರೆ ಎಸ್ ಇಂದಿನ ಲೆಟ್ರು, ಆರ್ ಇಂದಿನ ಲೆಟ್ರು, ಕ್ಯೂ. ನೋಡ್ತಿಗೆ ಕಾಣುತ್ತೆ. ನಮಗೆ ಫ್ರಂಟ್ ಫ್ಲೋ ಜಾಸ್ತಿ ಇರೋದ್ರಿಂದ ಕೆಳಗಡೆಯಿಂದಾನೆ ತಗೋತಾ ಇದ್ದೀನಿ. ಝೆಡ್ ಎ ಬಿ ಸಿ ಇ ಎಫ್ ಜಿ ಹೆಚ್ 3 ಲೆಟರ್ ಆಯ್ತು. ಜೆ ಕೆ ಎಲ್ ಎಂ ಎನ್ 4 ಲೆಟರ್ ಆಯ್ತು. ಎಫ್ ಜಿ ಹೆಚ್ ಐ ಜೆ ಕೆ. ಓಕೆ, ಈಗ ಏನಾಯ್ತು? 5 ಲೆಟರ್ ಆಯ್ತು. ನೆಕ್ಸ್ಟ್ ಆರ್ ಲೆಟರ್. ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಝೆಡ್ ಆದ್ಮೇಲೆ 6 ಲೆಟರ್ ನಂತರದಲ್ಲಿ ಎ ಬರುತ್ತೆ. ಝೆಡ್ ನಂತರ ಎ. ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ. ಕ್ಯೂ ವರ್ಗೂ ಬರುತ್ತೆ, 7 ಲೆಟರ್ ಆಗುತ್ತೆ. ಕ್ಯೂ ನಂತರ ಆರ್. ಅಲ್ಲಿಗೆ 1 2 3 4 5 6 7 ಈ ಮಾಡೆಲ್ ಅಲ್ಲಿ ಇದೆ. ನಾವೀಗ ಎಬಿಲಿಟಿಗೂ ಕೂಡ ಅದೇ ಮಾಡೆಲ್ ಅಲ್ಲಿ ಉತ್ತರವನ್ನ ಹುಡುಕೋ ಬರುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ಎಬಿಲಿಟಿಗೆ ನಾವಿಲ್ಲಿ ಆಪ್ಷನ್ ಇರೋ ಕಡೆಯಿಂದಾನೆ ಬಂದ್ಬಿಡೋಣ. ಎ ಬಿ ಐ ಎಲ್ ಐ ಟಿ ವೈ ಎಬಿಲಿಟಿ ಇದೆ. ಇದಕ್ಕೆ ನಾವೇನ್ ಮಾಡ್ತೀವಿ? 1 ಅಕ್ಷರ ಹಿಂದೆ ಝೆಡ್, ಝೆಡ್ ಹಿಂದಿನ ಅಕ್ಷರ ವೈ. ಓಕೆ, ನಿಮಗೆ ವೈ ಬೇಕು, ಎಲ್ಲ ಕಡೆ ವೈ ಇದೆ. ನೆಕ್ಸ್ಟ್ 2 ಅಕ್ಷರ ಗ್ಯಾಪ್ ತಗೋತಾ ಇದೀವಿ ನಾವು. ಬಿ ಹಿಂದಿನ ಅಕ್ಷರ ಎ, ಎ ಹಿಂದಿನ ಅಕ್ಷರ ಝೆಡ್, ಅದರ ಹಿಂದಿನ ಅಕ್ಷರ ವೈ. ಅಗೇನ್ ವೈ ವೈ, 2 ವೈ ಆಯ್ತು. ಈಗ ನಮಗೆ ಆನ್ಸರ್ ಸಿ ಡಿ ನಲ್ಲಿ ಮಾತ್ರ ಉಳ್ಕೊಳತ್ತೆ. 3ನೇ ಲೆಟರ್ ಚೆಕ್ ಬಂದಾಗ ನಾವು ಐ ಹಿಂದಿನ ಅಕ್ಷರ ಹೆಚ್, ಹೆಚ್ ಐ ಹಿಂದಿನ ಅಕ್ಷರ ಆಗತ್ತೆ. ಹೆಚ್ ಹಿಂದಿನ ಅಕ್ಷರ ಜಿ, ಜಿ ಹಿಂದಿನ ಅಕ್ಷರ ಎಫ್. ಓಕೆ, ಐ ಹೆಚ್ ಜಿ ಎಫ್, ಅದ್ರ ಹಿಂದಿನ ಅಕ್ಷರ ಇ. ಓಕೆ, ವೈ ವೈ ಇ. ವೈ ವೈ ಇ ಬಂದ್ ಕೂಡಲೇ ನಮಗೆ ಸರಿ ಉತ್ತರ ಬಂತು ಇದು. ಮತ್ತು ಉಳಿಕಿದ ಅಕ್ಷರ ಎಲ್ಲ ಚೆಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೊಳ್ಳೋದು ಬೇಕಾಗಿಲ್ಲ. ಫಿನಿಶ್. ಈಗ ನಾವು ಡಿ ಉತ್ತರ ಬಂತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡೋದಷ್ಟೇ. ಓಕೆ ಸ್ನೇಹಿತರೆ, 3ನೇ ಪ್ರಶ್ನೆಗೆ ಬರೋಣ. ಕನ್ಸರ್ಟ್ ಅನ್ನು ವೈ ಜಿ ಆರ್ ವೈ ಪಿ ಡಿ ಜೆ ಎಂದು ಬರೆದರೆ ಆಡಿಟೋರಿಯಂ ಅನ್ನು ಎಫ್ ಸಿ ಎಸ್ ಕೆ ಜೆ ಜಿ ಡಿ ಆರ್ ಸಿ ಕೆ ಎಂದು ಬರೆದರೆ ಯುನೈಟೆಡ್ ಅನ್ನ ಹೇಗೆ ಬರೀತೀರಾ ಅಂತ. ಇದು ಒಂದು ಮಾಡೆಲ್ ನಿಮಗೆ ಗೊತ್ತಿರಬೇಕು. 2 ಸೆಟ್ ಕೊಟ್ಟಾಗ ಅದು ಸ್ಟ್ರೈಟ್ ಕೋಡಿಂಗ್ ಅಂತ ಕರಿತೀವಿ. ಆ ಅಕ್ಷರಕ್ಕೆ ಆ ಅಕ್ಷರ ಅಂತ ನೀವು ತಿಳ್ಕೊಬೇಕು. ಹೇಗಿದ್ದು ತಿಳ್ಕೊಬೇಕು, ಹೇಗೆ ಸರಿ ಉತ್ತರ ತೆಗಿಬೇಕು ನೋಡೋದಾದ್ರೆ, ಕನ್ಸರ್ಟ್ ಇದೆಯಲ್ಲ ಅದನ್ನ ವೈ ಜಿ ಆರ್ ವೈ ಪಿ ಡಿ ಜೆ ಅಂತ ಬರ್ಕೊಂಡ್ಬಿಡ್ಬೇಕು ನೀವು ಅಷ್ಟೇ. ಈ ತರ ಸಿಂಪಲ್, ಅಲ್ಲೇನು ತುಂಬಾ ವರ್ಕ್ ಮಾಡೋದೇನಿಲ್ಲ. ಸಿ ಓ ಎನ್ ಸಿ ಇ ಆರ್ ಟಿ ಕನ್ಸರ್ಟ್ ಇದೆಯಲ್ಲ, ವೈ ಜಿ ಆರ್ ವೈ ಪಿ ಡಿ ಜೆ. ಫಿನಿಶ್. ಇಲ್ಲಿ ಇನ್ನೇನು ನೀವು ಮಾಡೋಕ್ಕೆ ಉಳಿದಿಲ್ಲ. ಇದನ್ನ ಇದು ಅನ್ಕೋಬೇಕು, ಇದನ್ನ ಇದು ಅನ್ಕೋಬೇಕು, ಇದನ್ನ ಇದು ಅನ್ಕೋಬೇಕು. ನೆಕ್ಸ್ಟ್ ಅವ್ರು ಹೇಳ್ತಾರೆ ಆಡಿಟೋರಿಯಂ ಅಂತ. ಎ ಯು ಡಿ ಐ ಟಿ ಓ ಆರ್ ಐ ಯು ಎಂ ಆಡಿಟೋರಿಯಂ. ಇದನ್ನ ಎಫ್ ಸಿ ಎಸ್ ಕೆ ಜೆ ಜಿ ಡಿ ಆರ್ ಸಿ ಕೆ ಅಂತ ಹೇಳಿದ್ದಾರೆ. ಇದು ನಿಂಗೆ ಬರ್ಕೊಂಡು ಜಸ್ಟ್ ಹಿಂಗ್ ಲೈನ್ ಹಾಕೊಂಡ್ಬಿಟ್ರೆ ಆಯ್ತು. ಈ ಅಕ್ಷರ ಅಂದ್ರೆ ಇದು, ಈ ಅಕ್ಷರ ಅಂದ್ರೆ ಇದು, ಈ ಅಕ್ಷರ ಅಂದ್ರೆ ಇದು, ಈ ಅಕ್ಷರ ಅಂದ್ರೆ ಇದು. ಫಿನಿಶ್. ನಿಮಗೇನ್ ಬೇಕು? ಯುನೈಟೆಡ್ ಬೇಕು. ದೆನ್ ಯು ರೈಟ್ ಯುನೈಟೆಡ್. ಏನ್ ಉತ್ತರ ಹೆಂಗ್ ತೆಗಿಯೋದು ಸರ್ ಇದು ಅಂತ ಅಂದ್ರೆ, ಯು ಇದೆಯಲ್ಲ, ಯು ಅನ್ನೋದು ಈ ಲೈನ್ ಅಲ್ಲಿ ಕನ್ಸರ್ಟ್ ಅಲ್ಲಿ ಇರ್ಬೇಕು, ಇಲ್ಲ ಆಡಿಟೋರಿಯಂ ಅಲ್ಲಿ ಇರ್ಬೇಕು, ಇದ್ದೇ ಇರತ್ತೆ. ಕನ್ಸರ್ಟ್ ಅಲ್ಲಿ ಯು ಇಲ್ಲ, ಆಡಿಟೋರಿಯಂ ಅಲ್ಲಿ ಯು ಇದೆ. ಯು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಿ, ಯು ಅಂದ್ರೆ ಅರ್ಥ ಸಿ. ನೀವು ಸಿ ಬರ್ಕೊಂಡ್ರೆ ಆಯ್ತು.
ಎನ್ ನೋಡಿ, ಆಡಿಟೋರಿಯಂ ಲೈನ್ ಅಲ್ಲಿ ಎನ್ ಇಲ್ಲ, ಮೇಲ್ಗಡೆ ಕನ್ಸರ್ಟ್ ಲೈನ್ ಅಲ್ಲಿ ಎನ್ ಇದೆ. ಅಲ್ಲಿಗೆ ಎನ್ ಅಂದ್ರೆ ಆರ್ ಅಂತ ಅರ್ಥ, ಅಲ್ಲಿಗೆ ಆರ್. ಐ, ಐ ಕೆಳಗಡೆ ಆಡಿಟೋರಿಯಂ ಅಲ್ಲಿ ಇದೆ, ಐ ಅಂದ್ರೆ ಕೆ. ದೆನ್ ಟಿ, ಟಿ ಅಂದ್ರೆ ಜೆ, ಇಲ್ಲೂ ಇದೆ ಇಲ್ಲೂ ಇದೆ, ಎರಡು ಕಡೆನೂ ಅದು ಜೆ ಆಗಿದೆ. ನೆಕ್ಸ್ಟ್ ಇ ಅಂದ್ರೆ ಪಿ, ಇ ಅಂದ್ರೆ ಪಿ. ಡಿ ಅಂತ ಅಂದ್ರೆ ಡಿ ಎಲ್ಲಿದೆ, ಆರ್ಡ್ ಡಿ ಇಲ್ಲಿದೆ, ಆರ್ಡ್ ಒಳಗೆ ಡಿ ಅಂದ್ರೆ ಎಸ್. ಅಲ್ಲಿಗೆ ಸಿ ಆರ್ ಕೆ ಜೆ ಪಿ ಎಸ್ ಅನ್ನೋದು ಸರಿ ಉತ್ತರ ಆಗತ್ತೆ. ಇಷ್ಟು ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಬರೋಣ. ಕೆಳಗೆ 4-5 ಪ್ರಶ್ನೆಗಳಿಗೆ ಒಂದಿಷ್ಟು ರೂಲ್ಸ್ ಹೇಳ್ತಾರೆ ಇವರು. 2 ಹೇಳಿಕೆಗಳನ್ನ 2 ತೀರ್ಮಾನಗಳನ್ನ ಕೊಡಲಾಗಿದೆ. ಕೊಟ್ಟ 2 ಹೇಳಿಕೆಗಳು ಸತ್ಯ ಎಂದು ಪರಿಗಣಿಸಬೇಕು. ಆ ಹೇಳಿಕೆನ ನೀವು ತುಂಬಾ ಅನಾಲಿಸಿಸ್ ಮಾಡಂಗಿಲ್ಲ, ಅದು ಹೇಗಿದೆ ಹಾಗೆ ಸತ್ಯ ಅನ್ಕೋಬೇಕು. ಆ ಸತ್ಯಕ್ಕೆ ನೀವು ತೀರ್ಮಾನ ತಗೋಬೇಕಾದ್ರೆ ಖಚಿತವಾದ ತೀರ್ಮಾನ ಯಾವುದು ಎಂಬುದನ್ನು ನಿರ್ಧರಿಸಬೇಕು. ಅಲ್ಲಿರೋ ಹೇಳಿಕೆಗೆ ನಿಮ್ ತೀರ್ಮಾನ, ಮತ್ತೆ ನಿಮ್ ವೈಯಕ್ತಿಕ ತೀರ್ಮಾನ ಅಲ್ಲ. ಅದನ್ನ ತೀರ್ಮಾನ ಮಾಡಿ ಟಿಕ್ ಮಾಡ್ಬೇಕು. ಹೇಗ್ ಟಿಕ್ ಮಾಡ್ಬೇಕು ಅಂದ್ರೆ, ಡಿಸಿಷನ್ ಒಂದೇ ಸರಿ ಇದ್ರೆ 1 ಟಿಕ್ ಮಾಡ್ತೀರಾ, 2 ಮಾತ್ರ ಸರಿ ಇದ್ರೆ 2ಗೆ ಟಿಕ್ ಮಾಡ್ತೀರಾ, ಎ ಬಿ ಎರಡೂ ಸರಿ ಇಲ್ಲದೆ ಇದ್ರೆ ಸಿ ಗೆ ಟಿಕ್ ಮಾಡ್ತೀರಾ, ಎ ತೀರ್ಮಾನ ಬಿ ತೀರ್ಮಾನ ಎರಡೂ ತಪ್ಪಿದ್ರೆ ಡಿ ಟಿಕ್ ಮಾಡ್ತೀರಾ. ಇದು ಹೇಗಿರುತ್ತೆ ನೋಡ್ತಾ ಬರೋಣ. ಹೇಳಿಕೆ ಹೇಳ್ತಾರೆ, ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಎಲ್ಲ ಯುವಕರು ಸಿಗರೇಟ್ ಸೇದುತ್ತಾರೆ. ಆಲ್ ಯೂತ್ಸ್ ಆರ್ ಸ್ಮೋಕಿಂಗ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಏನ್ ಅರ್ಥ ಆಗತ್ತೆ ಇದು ಅಂತ ಅಂದ್ರೆ, ಎಲ್ಲ ಯುವಕರು ಸಿಗರೇಟ್ ಸೇದ್ತಾರ ಇಲ್ವಲ್ಲ ಅಂತ ನೀವು ವಿವೇಚನೆ ಮಾಡಂಗಿಲ್ಲ. ಇಲ್ಲಿ ಹೇಳಿಕೆಯಲ್ಲಿ ಹೇಳಿದ್ದಾರೆ ಸಿಗರೇಟ್ ಸೇದೋದು ಆರೋಗ್ಯ ಹಾನಿಕರ, ಎಲ್ಲ ಯುವಕರು ಸಿಗರೇಟ್ ಸೇದ್ತಾರೆ ಅಷ್ಟೇ. ಈಗ ಡಿಸಿಷನ್ ಏನಾಗಿದೆ ನೋಡ್ಬೇಕು. ಎಲ್ಲಾ ಯುವಕರು ಅನಾರೋಗ್ಯಸ್ಥರು ಅನ್ನೋದು ತೀರ್ಮಾನ ಒಂದಿದೆ. ಈಗ ಮೇಲಿನ ಹೇಳಿಕೆಗೆ ನೋಡ್ಕೊಂಡು ಸರಿನಾ ತಪ್ಪ ಡಿಸೈಡ್ ಮಾಡ್ತೀವಿ. ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ ಇದ್ಮೇಲೆ ಎಲ್ಲಾ ಯುವಕರು ಸಿಗರೇಟ್ ಸೇದ್ತಾ ಇರೋದ್ರಿಂದ ಎಲ್ಲಾ ಯುವಕರು ಅನಾರೋಗ್ಯಸ್ಥರಾಗಿರ್ತಾರ ಅಂದ್ರೆ ಸರಿ, ಎಲ್ಲ ಯುವಕರು ಅನಾರೋಗ್ಯಸ್ಥರಾಗಿರ್ತಾರೆ. ಎರಡನೇ ತೀರ್ಮಾನ ಏನ್ ಹೇಳುತ್ತೆ, ಎಲ್ಲಾ ಮುದುಕರು ಆರೋಗ್ಯಸ್ಥರು. ಮುದುಕರು ಆರೋಗ್ಯಸ್ಥರು ಹೌದೋ ಅಲ್ಲೋ ಅನ್ನೋದಕ್ಕೆ ನಮ್ಮ ಹತ್ರ ಮೇಲಿರುವ ಹೇಳಿಕೆಯಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನು ಪ್ರೂಫ್ ಇಲ್ಲ, ಅವರು ಆರೋಗ್ಯಸ್ತ್ರ ಅನಾರೋಗ್ಯಸ್ತ್ರ. ಹಾಗಾಗಿ ಈ ತೀರ್ಮಾನ ನಾವು ತೆಗೆದುಕೊಳ್ಳಕ್ ಬರಲ್ಲ, ಹಾಗಾಗಿ ಇದು ತಪ್ಪಾಗಿದೆ ಅಂತ ಅರ್ಥ. ಮುದುಕರು ಆರೋಗ್ಯಸ್ತ್ರ ಅನಾರೋಗ್ಯಸ್ತ್ರ ಡಿಸಿಷನ್ ಮಾಡಕ್ ನಮಗೆ ಮೇಲಿನ ಹೇಳಿಕೆಯಲ್ಲಿ ಏನು ಸಾಕ್ಷ್ಯಾಧಾರ ಇಲ್ಲ. ಅಲ್ಲಿಗೆ ಹೇಳಿಕೆ 1 ಸರಿಯಾಗಿದೆ. ಈಗ ನಾವು ಎಗೆ ಟಿಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಎ ಬಾಕ್ಸ್ಗೆ ಟಿಕ್ ಮಾಡ್ತೀರಾ, ಎ ಮಾತ್ರ ಸರಿ ಅಂತೇಳಿ. ಓಕೆ, ನೆಕ್ಸ್ಟ್ ಬರೋಣ. ಕೆಲವು ಶಿಕ್ಷಕರು ಮಹಿಳೆಯರು. ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಕೆಲವು ಶಿಕ್ಷಕರು ಮಹಿಳೆಯರಿದ್ದಾರೆ. ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ನೋ ಟೀಚರ್ ಈಸ್ ಆಬ್ಸೆಂಟ್. ಈಗ ನಾವು ಡಿಸಿಷನ್ಗೆ ಬರೋಣ. ಪುರುಷ ಶಿಕ್ಷಕರು ಯಾರೂ ಇಲ್ಲ, ಮಹಿಳಾ ಶಿಕ್ಷಕರು ಎಲ್ಲರೂ ಹಾಜರಿದ್ದಾರೆ ಅಂತ ಹೇಳ್ತಾ ಇದೆ. ಈಗ ಅರ್ಥ ಮಾಡ್ಕೋಬೇಕು, ಕೆಲವು ಶಿಕ್ಷಕರು ಮಹಿಳೆಯರು ಅದನ್ನ ನೋಡಿದಾಗ ಪುರುಷ ಶಿಕ್ಷಕರು ಯಾರೂ ಇಲ್ಲ ಅನ್ನುವ ಹೇಳಿಕೆ ತಪ್ಪಾಗತ್ತೆ. ಯಾಕಂದ್ರೆ ಹೇಳಿಕೆಯಲ್ಲಿ ಹೇಳಿದ್ರೆ ಕೆಲವು ಶಿಕ್ಷಕರು ಮಹಿಳೆಯರು, ಆಲ್ ಅಲ್ಲ, ಸಮ್. ಹಾಗಾಗಿ ಕೆಲವರು ಪುರುಷ ಇರಲೇಬೇಕು. ಎಲ್ಲಾ ಪುರುಷ ಶಿಕ್ಷಕರು ಯಾರು ಇಲ್ಲ ಅನ್ನೋ ಹೇಳಿಕೆ ತಪ್ಪು. ಎಲ್ಲಾ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ, ಎಲ್ಲಾ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ ಎಂದಾಗ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋಡೋಣ, ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ಅದು ಪುರುಷರಿರ್ಲಿ ಮಹಿಳೆಯರಿರ್ಲಿ ಯಾರು ಕೂಡ ಅಬ್ಸೆಂಟ್ ಆಗಿಲ್ಲ ಅಂದ್ಮೇಲೆ ಮಹಿಳೆಯರೆಲ್ಲರೂ ಪ್ರೆಸೆಂಟ್ ಇದ್ದಾರೆ ಅನ್ನೋದು ಸರಿಯಾದ ತೀರ್ಮಾನ ಆಗತ್ತೆ. ಇದಕ್ಕೆ ಟಿಕ್ ಮಾಡ್ಬೇಕಾಗಿರೋದು ಬಿ, ಎರಡನೇ ತೀರ್ಮಾನ ಸರಿಯಾಗಿದೆ ಅಂತ. ಈ ತರದಲ್ಲಿ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಅಲ್ಲಿ ನೀವು ಯೋಚನೆ ಮಾಡಿ ತೀರ್ಮಾನ ತಗೊಂಡು ಉತ್ತರ ಕೊಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬರೋಣ. ಉಳಿದವುಗಳಿಂದ ಭಿನ್ನವಾದುದು ಯಾವುದು? PSTX, MPQU, BEGK, FIJN ಅಂತ 4 ಸೆಟ್ ಕೊಡಲಾಗಿದೆ. ಇದು ಆಡ್ ಮ್ಯಾನ್ ಔಟ್ ಫಾರ್ಮುಲಾ ಅಂತ ಕರಿತೀವಿ, ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ಯಾವ್ದು ಡಿಫ್ರೆಂಟ್ ಇದೆ ಅಂದಾಗ ಬಹಳ ಸಿಂಪಲ್ ಆಗಿ ನೀವು ಇದನ್ನ ಸೀರೀಸ್ ನೋಡ್ತಾ ಬರ್ತೀರಾ. PSTX ನೋಡ್ರಿ ಏನಿದೆ ಅಂತೇಳಿ. P, Q, R ನಂತರದ S, ಎಸ್ ನಂತರ ಏನು ಗ್ಯಾಪ್ ಇಲ್ಲ, T, U, V, W 3 ನಂತರ X. ಅಲ್ಲಿಗೆ 2 ಗ್ಯಾಪು, ನಿಲ್ ಗ್ಯಾಪು, 3 ಗ್ಯಾಪ್ ಇದೆ. ಹೀಗಿರೋ ಸೆಟ್ ಒಂದಿದೆ. ಹಂಗಾರೆ ಉಳಿದವು ಅದೇ ತರ ಇದಾವ, ಯಾವ್ದೋ ಒಂದು ಡಿಫರೆಂಟ್ ಇರುತ್ತೆ. ನೆಕ್ಸ್ಟ್ ಎಂ ಬರೋಣ. MPQU, MNOP ಸರಿ ಇದೆ, PQ ಗ್ಯಾಪ್ ಇಲ್ಲ, RSTU
3 ಗ್ಯಾಪ್ ಇದೆ, ಸರಿ ಇದೆ. ನೆಕ್ಸ್ಟ್ ಬಿ ಇ ಜಿ ಕೆ ಬಂದಾಗ ಬಿ ಸಿ ಡಿ ಇ ಬಂತು. ಇಲ್ಲಿ ಎಫ್ ನಂತರದಲ್ಲಿ ಜಿ ಬರ್ತಾ ಇದೆ, ಇ ಎಫ್ ಜಿ, ಅಲ್ಲಿಗೆ ಒಂದ್ ಅಕ್ಷರ ಗ್ಯಾಪ್ ಆಗ್ಬಿಡ್ತು, ಮೇಲ್ಗಡೆ ಎಲ್ಲೂ ಗ್ಯಾಪ್ ಇಲ್ಲ. ಜಿ ಆದ ನಂತರ ಹೆಚ್ ಐ ಜೆ 3 ಅಕ್ಷರ ಕರೆಕ್ಟ್ ಆಗಿದೆ, ಅಲ್ಲಿಗೆ ಒಂದ್ ಅಕ್ಷರ ಗ್ಯಾಪ್ ಬರ್ತಾ ಇರೋದ್ರಿಂದ ದಿಸ್ ಸೀರೀಸ್ ಡಿಫರೆಂಟ್ ಆಗಿದೆ. ಬೇಕಿದ್ರೆ ಲಾಸ್ಟ್ ಚೆಕ್ ಮಾಡಿದರೆ ಎಫ್ ಜಿ ಹೆಚ್ ನಂತರ ಐ ಬರುತ್ತೆ, ಐ ನಂತರ ಜೆ ಏನು ಗ್ಯಾಪ್ ಇಲ್ಲ, ಕೆ ಎಲ್ ಎಂ ನಂತರ ಎನ್ ಬರುತ್ತೆ. ಹಾಗಾಗಿ ಈ ಸೀರೀಸ್ ಅಲ್ಲಿ ತಪ್ಪಿರೋದು ಸಿ ಆಗಿರುತ್ತೆ. ನೆಕ್ಸ್ಟ್ ಬರೋಣ. ಇಲ್ಲೂ ಅಷ್ಟೇ ಯಾವುದು ಉಳಿದವುಗಳಿಂದ ಭಿನ್ನವಾಗಿದೆ ಬಂದಿತ್ತು, ಅದೇ ಪ್ರಶ್ನೆ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಬರೋಣ. 4 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತವು 186. 4 ಸೀರಿಯಲ್ ಆಗಿ ಬಂದಿರೋ ನಂಬರ್ಗಳ ಮೊತ್ತ 186. ಹಾಗಾದ್ರೆ ಆ ಪೂರ್ಣಾಂಕಗಳು ಯಾವುವು, ಯಾವ ಸೆಟ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಕೇಳಾಗಿದೆ. 41, 42, 43, 44, 44, 45, 46, 47, 45, 46, 47, 48, 40, 41, 42, 43 ಇದೆ. ಇಲ್ಲಿ 186 ಬಂದಾಗ ಇದನ್ನ ಸಿಂಪಲ್ ಆಗಿ ಕುಡ್ಕೊಂತ ಬಂದ್ರೆ ಮುಗಿದೋಯ್ತು. ಬಟ್ ನಾನು ಶಾರ್ಟ್ ಆಗಿ ಹೇಳ್ತಾದ್ರೆ 40 ಎಲ್ಲದ್ರಲ್ಲೂ ಇದೆ, 40 ಇಂಟು 4 ಮಾಡ್ಕೋತೀರಾ, 44 160. ಇನ್ ನಿಮಗೆ ಬೇಕಿರೋದು 26 ಬೇಕು, 186 ಆಗ್ಬೇಕು ಅಂದ್ರೆ. ಈಗ ಯಾವ್ದನ್ ಕೂಡಿದ್ರೆ 26 ಆಗತ್ತೆ ನೋಡ್ತೀರಾ. 4 3 7, 2 9, 1 10 ಆಗಲ್ಲ. ಅಲ್ಲಿಗೆ ಚಿಕ್ಕ ಸಂಖ್ಯೆ ತಗೊಂಡ್ರೆ ಆಗೋದೇ ಇಲ್ಲ. 3 2 5 1 6 0 ಇದು ಬರಲ್ಲ, ಇದು ಬರಲ್ಲ. ಈಗ ಇವೆರಡು ಉಳ್ಕೊಂಡಿದೆ. 7 6 13, 13 5 18, 18 4 22 ಇದು ಬರಲ್ಲ. 8 7 15, 15 6 21, 21 5 26. ಓಕೆ ರೈಟ್, ದಿಸ್ ಒನ್ ಕೂಡಿದಾಗ 186 ಬರ್ತಾ ಇದೆ, ಇದು ಸರಿಯಾಗತ್ತೆ. ಇಷ್ಟೇ. ಈ ತರ ಸಿಂಪಲ್ ಪ್ರಶ್ನೆಗಳು ಇರಬಾರ್ದು ಅಂತ ಇಲ್ಲ. ನೆಕ್ಸ್ಟ್ ಬರೋಣ. ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಪ್ರಶ್ನೆ ಮಾಡಲಾಗಿದೆ. ತ್ರಿಕೋನ ಲೆಕ್ಕ ಹಾಕೋಕಿಷ್ಟೇ, ನೀವು ಅದನ್ನ ಬರ್ಕೊಂಡ್ಬಿಡ್ಬೇಕು. ಏನು ಅಂತಂದ್ರೆ 1 2 3 ಅದ್ರೊಳಗೆ ನಂಬರ್ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಕೌಂಟ್ ಮಾಡ್ತೀರಾ. 1 2 3 4 5 6 7 8 9 10. ಓಕೆ, ರೆಡಿ. ನಮಗೆ 10 ಟ್ರಯಾಂಗಲ್ ಸಿಗ್ತಾ ಇದೆ. ಈಗ ನಾವು ಕೂಡ್ತಾ ಬರೋದು. 10 ಸಿಂಗಲ್ ರೆಡಿ ಇದೆ. ಕೂಡ್ತಾ ಬಂದಾಗ ಎರಡೆರಡು ಸೇರಿಸಿ ಏನಾದ್ರು ಆಗುತ್ತಾ ನೋಡ್ತೀವಿ. 2 ಟ್ರಯಾಂಗಲ್ ಸೇರಿಸಿ ಯಾವ್ದಾದ್ರು ಆಗುತ್ತಾ, 3 ಟ್ರಯಾಂಗಲ್ ಸೇರಿಸಿ ಯಾವ್ದಾರು ಆಗುತ್ತಾ, 4 ಟ್ರಯಾಂಗಲ್ ಸೇರಿಸಿ ಯಾವ್ದಾರು ಆಗುತ್ತಾ ನೋಡ್ತಾ ಬರ್ತೀವಿ. ಇಲ್ಲಿ 2 ಸೇರಿಸಿ ಆಗೋದು ಸುಮಾರು ಇದಾವೆ. ಹೇಗೆ ಸುಮಾರು ಇದೆ ನೋಡ್ತಾ ಬರ್ತೀನಿ. 2 5 ಸೇರಿ 1 ಟ್ರಯಾಂಗಲ್ ಆಗತ್ತೆ, 2 5. 2 5 ಆದ ನಂತರ ಅದರ ಆಪೋಸಿಟ್ 6 7 ಕೂಡ ಆಗತ್ತೆ. ಓಕೆ, ಅದೇ ಸೇಮ್ ಅಲ್ಲಿ ನೀವು 4 5 ಅನ್ನ ಮಾಡ್ಬೋದು. ಆಸ್ ಇಟ್ ಈಸ್ ನೀವು 4 5 ಮಾಡಿದ್ರಿ ಅಂದ್ರೆ ಅದರ ಆಪೋಸಿಟ್ ಅಲ್ಲಿ 6 9 ಅನ್ನ ಮಾಡ್ಬೋದು. 2 5 4 5 6 7 6 9 4 ಆಯ್ತು. ಅಲ್ಲಿಗೆ ರೆಡಿ ನಿಮ್ಮ ಹತ್ರ 10 ಇದೆ. 2 2 ಸೇರಿಸಿ 4 ಮಾಡ್ತಾ ಇದ್ದೀರಾ. ಇನ್ನೇನಾದ್ರೂ ಇದೆಯಾ ಅಂತಂದ್ರೆ 4 4 ಸೇರಿಸಿ ಮಾಡಬಹುದಾದ 2 ತ್ರಿಭುಜಗಳು ಸಿಗ್ತಾವೆ ನಿಮಗೆ. 2 5 6 7 ಸೇರಿಸಿ 1 ತ್ರಿಭುಜ. ಸೇಮ್ ಆಪೋಸಿಟ್ ಅಲ್ಲಿ 4 5 6 9 ಸೇರಿಸಿ 1 ತ್ರಿಭುಜ. ಅಲ್ಲಿಗೆ ಇದು 2. ಅಲ್ಲಿಗೆ ಸಿಂಗಲ್ ಆಗಿರುವಂತದ್ದು 10, 2 ಇರುವಂತದ್ದು 4, 4 ಇರುವಂತದ್ದು 2. ಟೋಟಲ್ ಇಲ್ಲಿ 16 ತ್ರಿಭುಜಗಳಿದಾವೆ. ಈ ತರ ಟ್ರಯಾಂಗಲ್ಸು, ರೆಕ್ಟಾಂಗಲ್ಸು, ಸ್ಕ್ವೇರ್ಸ್ ಎಲ್ಲ ಬರುತ್ತೆ. ಕೆಲವೊಂದಕ್ಕೆಲ್ಲ ಫಾರ್ಮುಲಾ ಇರುತ್ತೆ, ಶಾರ್ಟ್ ಕಟ್ ಅಲ್ಲಿ ಫಾರ್ಮುಲಾ ಇದಾವೆ. ಆ ಪ್ರಶ್ನೆಗಳು ಬಂದಾಗ ಅದನ್ನ ತಿಳಿಸ್ತಾ ಹೋಗ್ತೀನಿ. ಬಹುತೇಕ ಸಂದರ್ಭದಲ್ಲಿ ಈ ತರ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ, ಅದನ್ನ ಮಾಡ್ಕೊಂಡ್ರಾಯ್ತು. 16 ಸರಿ ಉತ್ತರ. ಇದಕ್ಕೆ 16 ಸರಿ ಉತ್ತರ ಆಯ್ತು. ಈ ಸರಣಿಯನ್ನ ಪೂರ್ಣಗೊಳಿಸಿ ಅಂತ. ಮೇಲೆ ಕೆಳಗೆ ಒಂದೇ ತರ ಇರುತ್ತೆ, ನಿಮಗೆ ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಲೈನ್ ಕ್ವಶನ್ ಸೀರೀಸ್, ಸೆಕೆಂಡ್ ಲೈನ್ ಆನ್ಸರ್ ಸೀರೀಸ್ ಇರುತ್ತೆ. ಇಲ್ಲಿ ಮೇಲ್ಗಡೆ ವೃತ್ತ ಇದೆ, ಕೆಳಗಡೆ ತ್ರಿಭುಜ ಇದೆ. ನೆಕ್ಸ್ಟ್ ಮೇಲ್ಗಡೆ ತ್ರಿಭುಜ ಇದೆ, ಕೆಳಗಡೆ ವೃತ್ತ ಇದೆ. ಮೇಲ್ಗಡೆ ವೃತ್ತ ಇದೆ, ಕೆಳಗಡೆ ತ್ರಿಭುಜ ಇದೆ. ಮೇಲ್ಗಡೆ ತ್ರಿಭುಜ ಇದೆ, ಕೆಳಗಡೆ ವೃತ್ತ ಇದೆ. ಇಲ್ಲಿ ಏನಾಗುತ್ತಾ ಇದೆ ಅಂದ್ರೆ ತ್ರಿಭುಜ ಮೇಲಕ್ಕೆ ಹೋಗುತ್ತೆ, ಕೆಳಕ್ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ನೆಕ್ಸ್ಟ್ ಎಲ್ಲಿ ಬರ್ಬೇಕು, ಕೆಳಕ್ ಬರಬೇಕು. ವೃತ್ತ ಇದ್ದಿದ್ದು ಏನಾಗುತ್ತೆ, ಕೆಳಗ್ ಬರುತ್ತೆ, ಮೇಲಕ್ ಹೋಗುತ್ತೆ, ಕೆಳಗ್ ಬರುತ್ತೆ, ಈಗ ಎಲ್ಲಿಗೆ ಹೋಗ್ಬೇಕು, ಮೇಲಕ್ ಹೋಗ್ಬೇಕು.
ಅಲ್ಲಿಗೆ ವೃತ್ತ ತ್ರಿಭುಜ ಅನ್ನೋದು ಈಗಿನ ನೆಕ್ಸ್ಟ್ ನಮ್ ಸೆಟ್ ಆಗ್ಬೇಕು. ವೃತ್ತ ತ್ರಿಭುಜ ಎಲ್ಲೆಲ್ಲಿದೆ ಅಂತ ಅಂದ್ರೆ ಇದು ವೃತ್ತ ತ್ರಿಭುಜ ಇದೆ, ಇದು ವೃತ್ತ ತ್ರಿಭುಜ, ಇದು ವೃತ್ತ ತ್ರಿಭುಜ ಇದೆ. ಇಲ್ಲಿ ಏನಾಗಿದೆ, ವೃತ್ತ ತ್ರಿಭುಜ ಕನೆಕ್ಟಿವಿಟಿ ಇಲ್ಲ, ಟಚ್ ಆಗಿಲ್ಲ. ಬಟ್ ಇಲ್ಲಿ ಟಚ್ ಇದೆ, ಇಲ್ಲೂ ಟಚ್ ಇದೆ, ಇದು ಟಚ್ ಇಲ್ಲದೆ ಕ್ಲಿಯರ್ ಬೇರೆ ಬೇರೆ ಇರೋದ್ರಿಂದ ದಿಸ್ ಈಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಈ ಮಾಡಲ್ ಅಲ್ಲಿ ನೀವು ಉತ್ತರವನ್ನ ಹುಡುಕ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, 0 1 1 2 3 0 1 1 2 3 ನೆಕ್ಸ್ಟ್ ಏನು ಅಂತ. ಇಲ್ಲಿ 1 1 1 2 3 ಇದ್ರೆ 4 ಹಾಕ್ಬಿಡ್ಬೋದಿತ್ತು. 1 1 ಬಂದಿರೋದ್ರಿಂದ ಏನೋ ಸಮಥಿಂಗ್ ಕ್ಯಾಲ್ಕುಲೇಷನ್ ಇರುತ್ತೆ. ಇಲ್ಲೇನಾಗಿರುತ್ತೆ ಅಂದ್ರೆ 0 ಪ್ಲಸ್ 1 ಈ ಎರಡು ಸಂಖ್ಯೆಗಳನ್ನ ಕೂಡೋದ್ರಿಂದ ಈ ಮುಂದಿನ ಸಂಖ್ಯೆ ಬರ್ತಾ ಇರತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಈ ಎರಡು ಸಂಖ್ಯೆಗಳನ್ನ ಕೊಡ್ಬೇಕು. 1 ಪ್ಲಸ್ 1 ನೆಕ್ಸ್ಟ್ ಸಂಖ್ಯೆ ಯಾವುದು, 2 ಬಂತು. ನೆಕ್ಸ್ಟ್ 1 ಪ್ಲಸ್ 2 ಇವೆರಡನ್ನ ಕೂಡ್ತಾ ಇದೀವಿ, 3 ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು, 2 ಪ್ಲಸ್ 3 ಇವೆರಡನ್ನ ಕೂಡ್ತೀವಿ. ನೆಕ್ಸ್ಟ್ ಉತ್ತರ ನಮಗೆ 5. ಇಲ್ಲಿ ಬರ್ಬೇಕಾದ ಉತ್ತರ 5 ಆಗಿದೆ. ಇದು ಹೇಗೆ ನೀವು ಕ್ವಿಕ್ ಆಗಿ ಮಾಡಿದ್ರಿ, ಬೇರೆ ಏನಾದ್ರು ಶಾರ್ಟ್ ಕಟ್ ಇದೆಯಾ ಅಂದ್ರೆ ಈ ತರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಬರುತ್ತೆ. ಇದೇನು ಟಫ್ ಕ್ವಶನ್ ಅಲ್ಲ. ನೆಕ್ಸ್ಟ್ ಡೈರೆಕ್ಷನ್ ಟೆಸ್ಟ್ ಬಗ್ಗೆ ಇದೆ. ಅನಿಲನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಆತನು 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ನಡೆಯುತ್ತಿದ್ದಾನೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ಚಾಯ್ಸ್ ಇದೆ. ಈ ಡೈರೆಕ್ಷನ್ ಟೆಸ್ಟ್ ಬಂದಾಗ ನೀವು ಪೆನ್ ಇಟ್ಟೆ ಕೆಲಸ ಮಾಡಬೇಕು. ಪೆನ್ ಇಟ್ಟು ಅಂದ್ರೆ ಒಂದು ಮಾರ್ಕ್ ಹಾಕೋತೀರಾ. ಮಾರ್ಕ್ ಹಾಕೊಂಡು ಪಶ್ಚಿಮ ದಿಕ್ಕಿಗೆ ನಡೀತಾನೆ. ದಿಕ್ಕು ನಿಮಗೆ ಗೊತ್ತಿರಬೇಕು. ಈ ಕಡೆ ಈಸ್ಟ್ ಇರುತ್ತೆ, ಈ ಕಡೆ ವೆಸ್ಟ್, ನಾರ್ತ್, ಸೌತ್. ಸಿಂಪಲ್ ಆಗಿ ಇಷ್ಟು ಸಾಕು. ಇನ್ನು ಟಫ್ ಇದ್ರೆ ನೈಋತ್ಯ ಆಗಿರುತ್ತೆ ಎಲ್ಲ ಬರುತ್ತೆ. ಸಿಂಪ್ಲಿ ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ ಅಂತ ಅಂದ್ರೆ ಈ ಕಡೆ ಹೋಗ್ತಾನೆ. ಪಶ್ಚಿಮ ದಿಕ್ಕಿಗೆ ಎಷ್ಟು ಹೋಗ್ತಾ ಇದ್ದಾನೆ, 1 ಕಿಲೋಮೀಟರ್ ಹೋದ ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿದ. ಅದು ಬಲ ಎಡ ನಾಟ್ ನೆಸರಿ. 180 ಹಿಂದಕ್ಕೆ ತಿರುಗೋದಂದ್ರೆ ಅದು ಈ ಕಡೆಯಿಂದ ತಿರುಗಿದ್ರು 180 ಡಿಗ್ರಿ ಇಲ್ಲಿಗೆ ಬರ್ತಾನೆ, ಈ ಕಡೆಯಿಂದ ತಿರುಗಿದ್ರು ಇಲ್ಲಿಗೆ ಬರ್ತಾನೆ. ದಟ್ಸ್ ವೈ 180 ಡಿಗ್ರಿ ಯಾವ ಕಡೆಯಿಂದ ಅಂತ ಹೇಳೋದು ನೀಡಿಲ್ಲ. ಹಿಂದಕ್ಕೆ ತಿರುಗಿದ, ಅರ್ಧ ಕಿಲೋಮೀಟರ್ ಬಂದ ಅಂದ್ರೆ ನೆಕ್ಸ್ಟ್ ಇಲ್ಲಿವರೆಗೂ ಬರ್ತಾನೆ, ಈ ಪಾಯಿಂಟ್ ವರೆಗೂ ಬಂದ. ಹೀಗ್ ಬರ್ತಾ ಇದ್ದಾನೆ. ಈಗ ಪೂರ್ವದ ಕಡೆಗೆ ಆತನು 90 ಡಿಗ್ರಿ ಬಲಕ್ಕೆ. ಈಗ ಇಂಪಾರ್ಟೆಂಟ್, ನೀವು ಹೀಗ್ ಬರ್ತಾ ಇರೋ ವ್ಯಕ್ತಿ 90 ಡಿಗ್ರಿ ಬಲಕ್ಕೆ ಅಂದ್ರೆ ತನ್ನ ರೈಟ್ ಸೈಡಿಗೆ ತಿರುಗ್ತಾನೆ, ಅಂದ್ರೆ ಹಿಂಗ್ ತಿರುಗ್ತಾನೆ. ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೀತಾನೆ, ಮುಂದಕ್ಕೆ ಹೋಗ್ತಾ ಇದ್ದಾನೆ. ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂದ್ರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಸದರ್ನ್ ಡೈರೆಕ್ಷನ್ ಅಲ್ಲಿ ಇದ್ದಾನೆ. ನಮಸ್ಕಾರ.